ಇತ್ತೀಚೆಗೆ ಕೊಂಡುಕೊಂಡ ಯಾವುದಾದರೊಂದು ವಸ್ತುವಿನ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡೋಣ. ಅದು ಒಂದು ಹೊಸ ಫೋನ್ ಆಗಿರಬಹುದು, ಒಂದು ಪುಸ್ತಕ ಅಥವಾ ಆನ್ಲೈನ್ ಕೋರ್ಸ್ ಕೂಡ ಇರಬಹುದು. ಅಚ್ಚಾ, ಆ ಪ್ರಾಡಕ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ ಹೇಗೆ? ಒಂದು ಜಾಹೀರಾತಿನಿಂದನಾ ಅಥವಾ ಯಾರಾದ್ರೂ ಸ್ನೇಹಿತರು ಹೇಳಿದ್ರು ಅಂತಾನಾ? ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಗ್ರಾಹಕರನ್ನು ತಲುಪೋಕೆ ಒಂದು ಜರ್ನಿ ಮಾಡುತ್ತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅದೇ ಜರ್ನಿಯ ಮ್ಯಾಪ್ ಬಗ್ಗೆ. ನೋಡಿ, ಇದೇ ಪ್ರಶ್ನೆ ಪ್ರತಿಯೊಂದು ಬಿಸ್ನೆಸ್ನ ಮುಂದೆಯೂ ಬಂದು ನಿಲ್ಲೋದು. ಒಂದು ಅದ್ಭುತವಾದ ಪ್ರಾಡಕ್ಟ್ ತಯಾರಿಸೋದು ಯುದ್ಧದ ಅರ್ಧ ಭಾಗ ಗೆದ್ದಾಗೆ ಅಷ್ಟೇ. ಇನ್ನರ್ಧ ಭಾಗ ಏನಪ್ಪಾ ಅಂದ್ರೆ ಆ ಪ್ರಾಡಕ್ಟನ್ನ ಸರಿಯಾದ ಜನರ ಕೈಗೆ ತಲುಪಿಸೋದು. ಹಾಗಾದ್ರೆ ಈ ಪಜಲ್ನ ಸಾಲ್ವ್ ಮಾಡೋದು ಹೇಗೆ? ಬನ್ನಿ, ಅದನ್ನೇ ಇವತ್ತು ನೋಡೋಣ. ಸರಿ, ಈ ಜರ್ನಿಯ ಮ್ಯಾಪ್ ಇದೆಯಲ್ಲ, ಅದಕ್ಕೆ ಗೋ ಟು ಮಾರ್ಕೆಟ್ ಅಥವಾ ಚಿಕ್ಕದಾಗಿ GTM ಸ್ಟ್ರಾಟಜಿ ಅಂತ ಕರೆಯೋದು. ಇದು ಸುಮ್ನೆ ಒಂದು ಸೇಲ್ಸ್ ಪ್ಲಾನ್ ಅಲ್ಲ, ಬದ್ಲಿಗೆ ಒಂದು ಐಡಿಯಾ ಹುಟ್ಟಿದಾಗಿನಿಂದ ಅದು ಗ್ರಾಹಕರ ಕೈ ಸೇರುವವರೆಗಿನ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್. ಇದು ಬರೀ ಏನ್ ಮಾರ್ಬೇಕು ಅಂತ ಹೇಳಲ್ಲ, ಬದ್ಲಿಗೆ ಯಾರಿಗೆ, ಎಲ್ಲಿ ಮತ್ತು ಮುಖ್ಯವಾಗಿ ಹೇಗೆ ಮಾರ್ಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ ಕೂಡ ಇದರಲ್ಲಿರುತ್ತೆ. ಯಾವುದೇ ಸಂಬಂಧದ ಹಾಗೆ ಪ್ರಾಡಕ್ಟ್ ಮತ್ತು ಗ್ರಾಹಕರ ನಡುವಿನ ಸಂಬಂಧ ಶುರುವಾಗೋದು ಕೂಡ ಒಂದು ಪರಿಚಯದಿಂದಾನೆ. ಯಾರಿಗೂ ಹೀಗೊಂದು ಪ್ರಾಡಕ್ಟ್ ಇದೆ ಅಂತ ಗೊತ್ತೇ ಇಲ್ಲ ಅಂದ್ರೆ ಅದನ್ನ ಕೊಂಡುಕೊಳ್ಳಕ್ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಕಂಪನಿ ತನ್ನ ಪ್ರಾಡಕ್ಟ್ ಬಗ್ಗೆ ಜಗತ್ತಿಗೆ ತಿಳಿಸೋದು ಹೇಗೆ? ಮೊದಲೇ ಹೆಜ್ಜೆ ಯಾವುದು? ಇಲ್ಲಿ ಕಾಣಿಸ್ತಿರೋ ದಾರಿಗಳನ್ನ ಒಂದು ರೀತಿ ದೊಡ್ಡ ಬಲೆ ಬೀಸಿದ ಹಾಗೆ ಅಂದುಕೊಳ್ಬಹುದು. ಇಲ್ಲಿ ಉದ್ದೇಶ ತಕ್ಷಣಕ್ಕೆ ಸೇಲ್ ಮಾಡೋದಲ್ಲ, ಬದಲಿಗೆ ಜನರ ತಲೆಯಲ್ಲಿ ಒಂದು ಸಣ್ಣ ಬೀಜ ಬಿತ್ತೋದು. ಹೇ, ಈ ಹೊಸ ಪ್ರಾಡಕ್ಟ್ ಬಂದಿದೆ, ಅಥವಾ ಈ ಕಂಪನಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಬೋದು ಅನ್ನೋ ಒಂದು ಸಣ್ಣ ಕುತೂಹಲ ಹುಟ್ಸೋದು ಅಷ್ಟೇ. ಸರಿ, ಜಾಹೀರಾತು ನೋಡಿದ್ರು ಅಂದ್ಕೊಳ್ಳಿ. ಆದ್ರೆ ದಿನಕ್ಕೆ ಸಾವಿರಾರು ಜಾಹೀರಾತುಗಳು ಬರುತ್ತೆ. ಅದರಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆನೇ ಯಾಕೆ ಗಂಭೀರವಾಗಿ ಯೋಚಿಸ್ಬೇಕು? ಸುಮ್ನೆ ಒಂದು ಹಲೋ ಹೇಳೋದ್ರಿಂದ ನಿಮ್ಮ ಬಗ್ಗೆ ಇನ್ನಷ್ಟು ಹೇಳಿ ಅನ್ನೋ ಹಂತಕ್ಕೆ ಅವರನ್ನ ಕರ್ಕೊಂಡು ಬರೋದು ಹೇಗೆ? ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ರಿಸರ್ಚ್. ಸಂಭಾವ್ಯ ಗ್ರಾಹಕರು ಈಗ ಡೀಪ್ ಡೈವ್ ಮಾಡ್ತಾರೆ. ಕಂಪನಿಯ ವೆಬ್ಸೈಟಿಗೆ ಹೋಗೋದು, ಇಮೇಲ್ಗಳನ್ನ ಓದೋದು ಅಥವಾ ಒಂದು ಫ್ರೀ ಡೆಮೋ ಟ್ರೈ ಮಾಡೋದು. ಇವೆಲ್ಲವೂ ಆ ಪ್ರಾಡಕ್ಟ್ ತಮ್ಗೆ ಸರಿ ಹೊಂದುತ್ತಾ ಇಲ್ವಾ ಅಂತ ನಿರ್ಧರಿಸೋಕೆ ಸಹಾಯ ಮಾಡುತ್ತೆ. ಇದು ಪಕ್ಕಾ ಒಂದು ಟೆಸ್ಟ್ ಡ್ರೈವ್ ತರಾನೆ, ಆದ್ರೆ ಖರೀದಿಸೋಕೆ ಮುಂಚೆ ಮಾಡೋ ಟೆಸ್ಟ್ ಡ್ರೈವ್. ಈಗ ನಾವು ಬಂದು ನಿಂತಿರೋದು ಈ ಇಡೀ ಜರ್ನಿಯ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ. ಗ್ರಾಹಕರಿಗೆ ಬೇಕಾದಷ್ಟು ಮಾಹಿತಿ ಸಿಕ್ಕಿದೆ ಮತ್ತು ಈಗ ಅವರು ಖರೀದಿ ಮಾಡೋ ನಿರ್ಧಾರ ತಗೊಳ್ಳೋ ಸಮಯ. ಇಲ್ಲಿ ಅವರಲ್ಲಿದ್ದ ಆಸಕ್ತಿ ಒಂದು ಆಕ್ಷನ್ ಆಗಿ ಬದಲಾಗತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಖರೀದಿ ಮತ್ತು ವಿತರಣೆ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಒಂದು ಆನ್ಲೈನ್ ಆರ್ಡರ್ ಮಾಡೋದು ಖರೀದಿಯಾದ್ರೆ, ಆ ಪ್ರಾಡಕ್ಟ್ ಮನೆ ಬಾಗಿಲಿಗೆ ಬರೋದು ವಿತರಣೆ. ಒಂದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ. ಪ್ರಾಡಕ್ಟ್ ಮಾರಾಟ ಆಯ್ತು ಅಂದ ತಕ್ಷಣಕ್ಕೆ ಜರ್ನಿ ಮುಗಿದೋಗಲ್ಲ. ನಿಜ ಹೇಳ್ಬೇಕಂದ್ರೆ ಒಂದು ಒಳ್ಳೆಯ ಸಂಬಂಧ ಶುರುವಾಗೋದೇ ಅಲ್ಲಿಂದ. ಗ್ರಾಹಕರನ್ನು ಗಳಿಸೋದು ಒಂದು ಸವಾಲಾದ್ರೆ ಅವರನ್ನ ನಮ್ ಜೊತೆನೇ ಉಳಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಸವಾಲು ಅಲ್ವಾ? ನೋಡಿ, ಕಂಪನಿಗಳು ಗ್ರಾಹಕರಿಗೆ ಹಲವು ರೀತಿಗಳಲ್ಲಿ ಸಪೋರ್ಟ್ ಮಾಡ್ತವೆ. ಕೆಲವೊಮ್ಮೆ ನಮಗೆ ಬೇಕಾದ ಉತ್ತರ FAQ ಸೆಕ್ಷನಲ್ಲೇ ಸಿಕ್ಬಿಡುತ್ತೆ. ಅದಕ್ಕೆ ಸ್ವಸೇವೆ ಅನ್ನೋದು. ಇನ್ನು ಕೆಲವು ಸಲ ಒಂದು ಚಾಟ್ ಬಾಟ್ ನಮ್ಮ ಪ್ರಶ್ನೆಗೆ ಪಟ್ ಅಂತ ಉತ್ತರ ಕೊಡುತ್ತೆ. ಆದ್ರೆ ಸಮಸ್ಯೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದ್ದಾಗ ಒಬ್ಬ ನಿಜವಾದ ಮನುಷ್ಯನ್ ಜೊತೆ ಮಾತಾಡೋದು ಬೇಕಾಗುತ್ತೆ. ಅದೇ ಕಾಲ್ ಸೆಂಟರ್ಗಳು. ಇವೆಲ್ಲದರ ಒಂದು ಸರಿಯಾದ ಬ್ಯಾಲೆನ್ಸ್ ಇಟ್ಕೊಳ್ಳೋದೇ ಒಂದು ಸ್ಮಾರ್ಟ್ ಬಿಸ್ನೆಸ್ನ ಲಕ್ಷಣ. ಯಾಕಂದ್ರೆ ಖುಷಿಯಾಗಿರೋ ಗ್ರಾಹಕರು ಮತ್ತೆ ಮತ್ತೆ ಬರ್ತಾರೆ, ಅಷ್ಟೇ ಅಲ್ಲ, ಬೇರೆಯವರಿಗೂ ನಮ್ಮ ಬಗ್ಗೆ ಹೇಳ್ತಾರೆ. ಓಕೆ, ನಮ್ಮತ್ರ ಜರ್ನಿಗೆ ಒಂದು ಮ್ಯಾಪ್ ಇದೆ, ಆದ್ರೆ ನಾವು ಹೋಗ್ತಿರೋ ದಾರಿ ಸರಿ ಇದೆಯಾ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಾ ಅಂತ ಹೇಗ್ ಗೊತ್ತಾಗುತ್ತೆ? ಅಲ್ಲೇ ನೋಡಿ ಡೇಟಾ ಮತ್ತು ಮೆಟ್ರಿಕ್ಸ್ ಚಿತ್ರಕ್ಕೆ ಬರೋದು. ಒಂದು ಜರ್ನಿ ಸಕ್ಸಸ್ ಆಗ್ತಿದ್ಯಾ ಇಲ್ವಾ ಅಂತ ಅಳಿಯೋಕೆ 3 ಮುಖ್ಯವಾದ ಮೆಟ್ರಿಕ್ಸ್ ಇವೆ. ಮೊದಲನೇದು ಗ್ರಾಹಕ ಸ್ವಾಧೀನ ವೆಚ್ಚ, ಅಂದ್ರೆ ಒಬ್ಬ ಹೊಸ ಕಸ್ಟಮರ್ನ ತರೋಕೆ ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀವಿ. ಎರಡನೇದು ಪರಿವರ್ತನೆ ದರ, ಅಂದ್ರೆ ನಮ್ಮ ಮಾರ್ಕೆಟಿಂಗ್ ನೋಡಿ ಎಷ್ಟು ಜನ ನಿಜವಾಗ್ಲೂ ಪ್ರಾಡಕ್ಟ್ ತಗೊಳ್ತಿದ್ದಾರೆ. ಮತ್ತು ಮೂರನೇದು ಧಾರಣೆ, ಅಂದ್ರೆ ಕಸ್ಟಮರ್ಸ್ ಒಮ್ಮೆ ಬಂದು ಹೋಗ್ತಿದಾರಾ ಅಥವಾ ಮತ್ತೆ ಮತ್ತೆ ಬರ್ತಿದಾರಾ. ಈ ಹೋಲಿಕೆ ನೋಡಿ ವಿಷಯ ಕ್ಲಿಯರ್ ಆಗತ್ತೆ. ಡೈರೆಕ್ಟ್ ಸೇಲ್ಸ್ ಟೀಮ್ ಇಟ್ಕೊಳ್ಳೋದು ದುಬಾರಿ ಇರ್ಬೋದು, ಆದ್ರೆ ಅವರು ತರೋ ಸೇಲ್ಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನೊಂದ್ ಕಡೆ ಒಂದು ಬ್ಲಾಗ್ ಪೋಸ್ಟ್ ಬರೆಯಕ್ಕೆ ಹೆಚ್ಚು ಖರ್ಚಿಲ್ಲ, ಆದ್ರೆ ಅದರಿಂದ ರಿಸಲ್ಟ್ಸ್ ಬರಕ್ಕೆ ತಿಂಗಳುಗಟ್ಲೆ ಕಾಯ್ಬೇಕು. ಸೊ ಇಲ್ಲಿ ಅಗ್ಗ ಯಾವುದು, ದುಬಾರಿ ಯಾವುದು ಅನ್ನೋದಕ್ಕಿಂತ ನಾವು ಹಾಕೋ ಪ್ರತಿ ರೂಪಾಯಿಗೂ ಎಷ್ಟು ರಿಟರ್ನ್ಸ್ ಬರ್ತಿದೆ ಅನ್ನೋದನ್ನ ನೋಡ್ಬೇಕು. ಅದೇ ಸ್ಮಾರ್ಟ್ ಬಿಸ್ನೆಸ್ ಅಂದ್ರೆ. ಕೊನೆಗೆ ಇಡೀ ಗೋ ಟು ಮಾರ್ಕೆಟ್ ತಂತ್ರದ ಗುರಿ ಇರೋದೇ ಈ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದು. ಆದ್ರೆ ತಮಾಷೆ ಅಂದ್ರೆ ಈ ಪ್ರಶ್ನೆಗೆ ಒಂದೇ ಪರ್ಮನೆಂಟ್ ಉತ್ತರ ಇಲ್ಲ. ಯಾಕಂದ್ರೆ ಮಾರ್ಕೆಟ್ ಬದಲಾಗ್ತಾನೇ ಇರುತ್ತೆ, ಗ್ರಾಹಕರ ಆದ್ಯತೆಗಳು ಬದಲಾಗ್ತಾನೇ ಇರುತ್ತೆ.
ಅದಕ್ಕೆ ನೋಡಿ, ಯಶಸ್ವಿ ಕಂಪನಿಗಳು ತಮ್ಮ ಮ್ಯಾಪ್ನ ಸದಾ ಅಪ್ಡೇಟ್ ಮಾಡ್ತಾ ಇರ್ತಾರೆ, ತಮ್ಮ ಜರ್ನಿಯನ್ನ ಇನ್ನಷ್ಟು ಉತ್ತಮಗೊಳಿಸ್ತಾ ಮುಂದೆ ಸಾಗ್ತಾರೆ.